ಅರೆಸ್ಟ್ ಆಗಿರುವಂತ ಏನ್ ಅಭಿಮಾನಿಗಳಿದ್ದಾರೆ ಅವರೆಲ್ಲ ಅವ್ರಿಗೆ ನೀವು ಸಪೋರ್ಟ್ ಮಾಡಲ್ಲ ಹಂಗಾದ್ರೆ? ಇಲ್ಲ ಮೇಡಮ್, ಮಾಡಲ್ಲ. ಬಿಕಾಸ್ ಅಭಿಮಾನಿ ಅಲ್ವಾ ಯಾರು ಅವರು ಮೇಡಮ್? ಇವಾಗ ಅಭಿಮಾನಿ ಅಂತ ಹೇಳಿದ್ರಲ್ಲ, ಎಕ್ಸಾಂಪಲ್ ಇವಾಗ ಕಮೆಂಟ್ ಹಾಕಿರೋದು ಫೋಟೋ ಇರೋದನ್ನ ಎತ್ಬಿಟ್ಟು ಎಲ್ಲ ಚಾನಲಲ್ಲಿ ಅಥವಾ ರಮ್ಯಾ ಮೇಡಮ್ ಅವರು ಯಾವುದೇ ಸೆಲೆಬ್ರಿಟಿಗಳೆಲ್ಲ ಇದ್ರ ಬಗ್ಗೆ ನಾವು ಧ್ವನಿ ಎತ್ತುತ್ತೀವಿ ಅಂತ ಹೇಳಿದ್ರು. ದರ್ಶನ್ ಸರ್ ಫ್ಯಾನ್ಸು ದರ್ಶನ್ ಸರ್ ಜೈಲಿಂದ ಆಚೆಗೆ ಬಂದಾಗ್ಲೂ ಬರ್ಡೇಲಿ ಅವ್ರು ಇರಲಿಲ್ಲ ನಮ್ಮ ಜೊತೆ. ಆದ್ರೂ ಎಲ್ಲ ಕಡೆ ದಾನ ಧರ್ಮ ಮಾಡಿದ್ದನ್ನು ದರ್ಶನ್ ಸರ್ ಪೋಸ್ಟ್ ಮಾಡಿದ್ರು. ನನ್ನ ಅಭಿಮಾನಿಗಳು 4 ಜನಕ್ಕೆ ಒಳ್ಳೇದು ಮಾಡಿ, ನನ್ನ ಅಭಿಮಾನಿಗಳು ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡಿ, ನನ್ನ ಅಭಿಮಾನಿಗಳು ಯಾವುದೋ ಅನಾಥಾಶ್ರಮಕ್ಕೆ, ಕ್ರಾಂತಿ ಸಿನಿಮಾ ಬಂತು, ಸ್ಕೂಲ್ಗಳು ಉದ್ಧಾರ ಆದವು, ಯಜಮಾನ ಸಿನಿಮಾ ಬಂತು, ಎಷ್ಟೋ ಗಾಣದ ಎಣ್ಣೆಗಳು ಓಪನ್ ಆದವು, ಆಮೇಲೆ ಕಾಟೇರ ಸಿನಿಮಾ ಬಂತು, ಎಷ್ಟೋ ಥಿಯೇಟ್ರ್ಗಳು ಓಪನ್ ಆದವು. ಮೇಡಮ್ ಇವತ್ತು ನಾನು ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರೋಡಲ್ಲಿ ಹೋಗೋ ಇವಾಗ ಸುಮ್ಮನೆ ಬೇಕಾ ಅಂತ ಕರೆದ್ಬಿಟ್ಟು ಲೋನ್ ಕೊಡಬೇಕು ಅಂದರೆ ಸಿವಿಲ್ ಚೆನ್ನಾಗಿರಬೇಕು, ಮತ್ತೆ ಎಷ್ಟೋ ಥಿಯೇಟ್ರ್ಗಳು ಓಪನ್ ಆಗಬೇಕು ಅಂದರೆ ಡೆವಿಲ್ಲೇ ಬರಬೇಕು. ಸೊ ಆ ಲೆವೆಲ್ಲಿಗೆ ಇರೋವಂಥ ಫ್ಯಾನ್ಸ್ ಕ್ರೇಜ್ ಇದು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ನಾವು ಅವ್ರ ಹೆಸರು ಹೇಳಿದ್ರೆ ಬೆಳೆದು ಬಿಡ್ತೀವಿ. ಇವಾಗ ಏನಂದ್ರೆ ಕಾಲಾಯ ತಸ್ಮೈ ನಮಃ ಅಂತ ಏನೆಲ್ಲ ಹೇಳ್ತಿದ್ರ, ನಮಗೆ ಕೆಲವೊಂದು ಗೊತ್ತಾಗ್ಬಿಟ್ಟೈತೆ ಯಾರ್ಯಾರು ಯಾವ್ಯಾವ ಟೈಮಲ್ಲಿ ಏನೇನಕ್ಕೆ ನಮ್ಮ ಬಾಸ್ ಹೆಸರನ್ನ ಬಳಸ್ಕೋತಾರೆ, ಬೆಳೆಸೋರು ಎಷ್ಟು ಜನ, ಬಳಸ್ಕೊಳ್ಳೋರು ಎಷ್ಟು ಜನ, ಸೊ ಈ ತರ ಯೂಸ್ ಮಾಡ್ಕೊಳ್ಳೋರು ಎಷ್ಟು ಜನ, ಮಿಸ್ಯೂಸ್ ಮಾಡ್ಕೊಳ್ಳೋರು ಎಷ್ಟು ಜನ, ಎಲ್ಲ ಒಂದು ಟಿಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಫ್ಯಾನ್ಸ್ ಗಳಿಗೆ ಗೊತ್ತಾಗಿದೆ. ಇವಾಗ ಯಾರೇ ದರ್ಶನ್ ಅಭಿಮಾನಿಗಳು ಕೆಟ್ಟ ಕಮೆಂಟ್ ಹಾಕಿದ್ರೆ ಅವ್ರು ಜೈಲ್ಗೆ ಹೋದ್ರೆ ನೀವ್ ಯಾರು ಸಪೋರ್ಟ್ ಮಾಡಲ್ಲ? ದರ್ಶನ್ ಸರ್ ಅಭಿಮಾನಿಗಳು ಒರಿಜಿನಲ್ ಅಭಿಮಾನಿಗಳು ಕೆಟ್ಟ ಕಮೆಂಟ್ ಹಾಕಕ್ ಚಾನ್ಸೇ ಇಲ್ವಲ್ಲ. ಯಾಕಂದ್ರೆ ಅವ್ ಇವಾಗ ತಾಯಿ ಬಗ್ಗೆನೇ ಕೆಟ್ಟಾಗ ಹೆಂಗ್ ಕಮೆಂಟ್ ಹಾಕ್ತಾರೆ? ತಾಯಿ ಹೆಸರು ಹೇಳ್ಕೊಂಡು ನಾವು ಕೆಟ್ಟ ಕಮೆಂಟ್ ಹಾಕಕ್ಕಾಗತ್ತಾ? ಹಂಗೆ. ಓಕೆ, ಈಗ ಸಂಹಿತಾ ಅವರು ತಿಪ್ಟೂರಿಂದ ಕಾಲ್ ಮಾಡಿದ್ದಾರೆ, ಮಾತಾಡೋಣ ಅವ್ರ ಹತ್ರ. ಹಲೋ, ನಮಸ್ಕಾರ ಸಂಹಿತಾ ಅವರೇ. ಹಲೋ, ಹೇಳಿ, ಜೋರಾಗಿ ಮಾತಾಡಿ ಸ್ವಲ್ಪ. ಹಾ, ಕೇಳಿಸ್ತಿದೆ. ತುಂಬಾ ಸ್ವೀಟ್ ಆಗಿ ಮಾತಾಡ್ತಿದ್ದೀರಾ. ಎಸ್, ಎಲ್ಲಿಂದ? ತಿಪ್ಟೂರಿಂದ ಕಾಲ್ ಮಾಡ್ತಿರೋದಾ? ಹೌದು, ಟಿಪ್ಟೂರಿಂದ. ನೋಡಿ, ಒಂದ್ ಇವಾಗ ಅರ್ಧ ಗಂಟೆ ಆದ್ಮೇಲೆ ಹೆಣ್ಮಕ್ಳು ಕಾಲ್ ಬಂದಿದ್ದು. ಹೆಣ್ಮಕ್ಳು ಕಾಲ್ ಬಂದಿದ್ದು. ಸಂಹಿತಾ ಅವರೇ, ಏನಿಲ್ಲ, ನಿಮ್ಗೆ ಇವಾಗ ನಾರ್ಮಲ್ ಆಗಿ ನಿಮ್ಗೆ ದರ್ಶನ್ ಸರ್ ಫ್ಯಾನ್ಸ್ ಗಳು ಫ್ರೆಂಡ್ಸ್ ಇರ್ತಾರಲ್ವಾ, ಫ್ರೆಂಡ್ಸ್ ಅಥವಾ ಬ್ರದರ್ಸ್, ನಿಮ್ಗೆ ರೆಸ್ಪೆಕ್ಟ್ ಮಾಡ್ತಾರಾ ಇಲ್ವಾ? ನಾವು ಫ್ಯಾಮಿಲಿ ಫುಲ್ ಡಿಬೋಸ್ ಫ್ಯಾನ್. ಅಲ್ಲ, ಫ್ಯಾಮಿಲಿ ಡಿಬೋಸ್ ಫ್ಯಾನ್. ಹೌದು, ಹಂಗೆ ಮೇಡಮ್. ಕರ್ನಾಟಕ ಫುಲ್ ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಎಲ್ಲ ಬಿಲ್ಡಿಂಗ್ ಮನೆಗಳ ಮಧ್ಯೆ ಎಲ್ಲೋ ಒಂದ್ ಕಡೆ ಕ್ಯೂಟ್ ಆಗಿ ಹಂಚಿನ ಮನೆ ಇರುತ್ತಲ್ಲ, ಆತರ ಇವೆಲ್ಲರೂ ದರ್ಶನ್ ಸರ್ ಫ್ಯಾನ್ಸ್ ಇರ್ತಾರೆ. ಹೆಣ್ಮಕ್ಳ ಬಗ್ಗೆನೂ ಇದೆ ಕಂಪ್ಲೇಂಟ್. ಕೇಳಿ, ಹೆಣ್ಮಕ್ಳ ಬಗ್ಗೆನೂ ಕಂಪ್ಲೇಂಟ್ ಇದೆ. ಡಿಬೋಸ್ ಅಭಿಮಾನಿಗಳು ಯಾರು ಹೆಣ್ಮಕ್ಳಿದ್ದಾರೆ ಅವ್ರ ಹೆಣ್ಮಕ್ಳ ಬಗ್ಗೆನೇ ಕೆಟ್ಟದ ಕಮೆಂಟ್ ಹಾಕ್ತಾರೆ ಅಂತ ಹೇಳಿ ಬೈತಿರ್ತಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನನ್ ಅಮ್ಮನ ಹತ್ರ ಕೊಡ್ತೀನಿ, ಅವರು ಮಾತಾಡ್ತಾರೆ. ಆಂಟಿ ಬಂದ್ರು ಈಗ. ಹಲೋ, ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ ಮೇಡಮ್. ಯಾಕಮ್ಮ ಇಷ್ಟ ನಿಮ್ಗೆ ಡಿಬೋಸ್ ಅವರು, ದರ್ಶನ್ ಅವರು? ಎಲ್ಲ ಮೀಡಿಯಾದವ್ರ ಆಶೀರ್ವಾದ ಚೆನ್ನಾಗಿದಾರಲ್ಲ. ಕೆಟ್ಟದನ್ನ ಮೀಡಿಯಾದಲ್ಲೇ ಕೂತಿರೋದು ಅದೇ ಹೇಳ್ತಾರೆ, ಎಲ್ಲ ನಿಮ್ಗಳ ಆಶೀರ್ವಾದ. ಹಲೋ, ಕೆಟ್ಟದನ್ನ ಬೇಗ ಪ್ರಚಾರ ಮಾಡಿ ತಗೊಂಡ್ಬಿಡ್ತಾರೆ, ಒಳ್ಳೇದನ್ನ ಯಾಕೆ ಇವರೆಲ್ಲ ಎತ್ತಿ ಹಿಡಿಯಲ್ಲ? ಅಮ್ಮ, ಇಲ್ಲಿ ಏನಂದ್ರೆ ಒಳ್ಳೇದು ಕೆಟ್ಟದ್ದು ಮ್ಯಾಟ್ರ್ ಆಗಿಲ್ಲ. ಇವಾಗ ಎಷ್ಟೋ ಒಳ್ಳೆ ಕೆಲಸಗಳಿದೆ, ಎಷ್ಟೋ ಒಳ್ಳೆ ದೇವಸ್ಥಾನಗಳಿದೆ, ಅಥವಾ ಎಲ್ಲೋ ಒಂದ್ ಕಡೆ ಒಳ್ಳೆ ಅನಾಥಾಶ್ರಮಗಳು ಕಟ್ತಾ ಇದಾರೆ. ಅದು ಯಾವ್ದು ಒಳ್ಳೇದು ಕೆಟ್ಟದ್ದು ಮ್ಯಾಟ್ರ್ ಅಲ್ಲ. ಇಲ್ಲಿ ಡಿ ಬಾಸ್ ಅನ್ನೋದು ಒಂದೇ ಮ್ಯಾಟ್ರು. ಅಲ್ಲ ಸರ್, ನಾನ್ ಹೇಳೋದು ಅವರು ಈಗ ಜನರಲ್ ಆಗಿ ಈಗ ಹೇಳ್ತಿದಾರಲ್ಲ, ವೈರಲ್ ಮಾಡ್ತಿದಾರಲ್ಲ, ಹೆಣ್ಮಗ್ಳಿಗೆ ನಿಂದಿಸ್ಬಿಟ್ರು, ಕೆಟ್ಟ ಪದ ಉಪಯೋಗಿಸಿದ್ರು, ಹಂಗೆ ಹಿಂಗೆ ಅಂತ. ಅವರು ಒಂದ್ ಹೆಣ್ಮಗುಗೋಸ್ಕರನೇ ಸರ್ ಈ ತಪ್ಪು ಮಾಡಿದಾರೆ ಅಂತ ಅನ್ನಿಸ್ತಾ ಇರೋದು. ಅಲ್ಲ ಮೇಡಮ್, ಇವಾಗ ಇನ್ನ ಏನಂದ್ರೆ ಅಮ್ಮ, ಅದು ತಪ್ಪು ಮಾಡಿದಾರೆ ಅಂತ ಪ್ರೂವ್ ಆಗಿಲ್ಲ. ಏನಾಗುತ್ತೆ ಅಂದ್ರೆ, ಅದನ್ನ ನಾವು ತಪ್ಪು ಮಾಡಿದಾರೆ ಅಂತ ಪೋರ್ಟ್ರೇ ಮಾಡೋದು, ಅಥವಾ ತಪ್ಪು ಮಾಡಿಲ್ಲ ಅಂತ ನಾವು ಇನ್ನೊಂದೇನೋ ಮಾತಾಡೋದು ತಪ್ಪಾಗುತ್ತೆ. ಅದ್ ಏನ್ ಇವಾಗ ಕೋರ್ಟ್ ಅಲ್ಲಿ ಇದೆಯಲ್ಲ, ನಾವು ಕಾನೂನ ಗೌರವಿಸ್ಬೇಕು. ಇವಾಗ ಆತರ ಕಾನೂನು ಗೌರವಿಸೋಣ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ಅವ್ರ ಸುತ್ತ ಇರೋಂಥವ್ರು ಇರ್ಬೋದು. ಇವತ್ತಿಗೂ ಮನೆ ಹತ್ರ ಪ್ರತಿದಿನ ಮನೆ ಹತ್ರ ಅಟ್ಲೀಸ್ಟ್ 10ರಿಂದ 15 ಜನ ಹೆಣ್ಮಕ್ಳು ನಿಂತಿರ್ತಾರೆ. ಒಂದು 50 ಜನ ಇದ್ದಾರೆ. ಅವರೇನೋ ಮಾತಾಡ್ತಿದ್ದಾರೆ. ಹೇಳಿ ಅಮ್ಮ. ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಡಿಬಾಸ್ ಫ್ಯಾನ್ ಗಳೇ ಕೆಟ್ಟದ್ ಇದ್ ಮಾಡ್ತಿದಾರೆ ಅಂತ ಯಾವ ಗ್ಯಾರಂಟಿ ಸರ್? ಅವ್ರು ಹೊಟ್ಟೆ ಕಿಚ್ಚಿಗೆ ಬೇರೆಯವರು ಮಾಡಿಸ್ತಿರ್ಬೋದಲ್ವಾ ಸರ್? ಹೌದು. ಅದ್ರ ಜೊತೆಗೆ ನೀವು ನೋಡಿದ್ರಲ್ಲ ನಿನ್ನೆ ಧನ್ವೀರ್ ಅಣ್ಣ ಅಭಿಮಾನಿ ಅಂದ್ಬಿಟ್ಟು ಮೆನ್ಷನ್ ಮಾಡ್ತಾ ಇದ್ದಾರೆ. ಅಲ್ಲ, ಅದನ್ನ ಯಾಕೆ ಜನ ಅರ್ಥ ಮಾಡ್ಕೋತಿಲ್ಲ? ಈಗ ನಾನ್ ಒಳ್ಳೆವಳು ಅಂದಾಗ ಕಾಲೆಳಿಯವ್ರು ಎಷ್ಟು ಜನ ಇರಲ್ಲ ಅಮ್ಮ. ಅದ್ರ ಜೊತೆಗೆ ಇವಾಗ ಸಂಹಿತಾ ದರ್ಶನ್ ಅವರ ಫ್ಯಾನ್, ಓಕೆನಾ? ಈ ತರ ಹೆಣ್ಮಕ್ಳು ಯಾರಿದಾರೆ ದರ್ಶನ್ ಅವ್ರ ಫ್ಯಾನ್ಸ್ ಗಳು, ಆ ಹೆಣ್ಮಕ್ಳುಗಳು ಕೂಡ ಸರಿ ಇಲ್ಲ. ಅವರು ಕೆಟ್ಟದಾಗ ಹಾಕ್ತಾರೆ, ಪೋಸ್ಟ್ ಕೆಟ್ಟ ಕಮೆಂಟ್ ಹಾಕ್ತಾರೆ. ಯಾರು ಅಂದ್ರೆ ಈಗ ನಟಿ ರಮ್ಯಾ ಅವರ ಇದ್ರಲ್ಲೇನೆ ವಿಚಾರದಲ್ಲೇನೆ
ಸೊ ಹೆಣ್ಮಕ್ಳು ಕೂಡ ಕೆಟ್ಟ ಕಮೆಂಟ್ ಹಾಕಿದ್ರು ಅಂತ ಹೇಳ್ತಿದ್ರು. ಸೊ ಹೆಣ್ಮಕ್ಳು ಸರಿ ಇಲ್ಲ, ದರ್ಶನ್ ಅಭಿಮಾನಿಗಳು ಯಾರಿದ್ದಾರೆ ಹೆಣ್ಮಕ್ಳು ಅವರು ಸರಿ ಇಲ್ಲ ಅಂತ ಒಂದ್ ಮಾತಿದೆ, ಏನ್ ಹೇಳ್ತೀರಮ್ಮ ಇದ್ರ ಬಗ್ಗೆ? ಮೇಡಮ್ ನಾನ್ ಒಂದ್ ಮಾತು ಹೇಳ್ತೀನಿ, ಯಾರೇ ಇದಾಗ್ಲಿ ಒಂದ್ ಹೆಣ್ಣು ಅಂತ ಬಂದಾಗ ಏನ್ ಬೇಕಾದ್ರೂ ಮಾತಾಡ್ಬಿಡ್ತಾರೆ. ಅವ್ರ ಹಿಂದೆ ಸಂಸ್ಕಾರ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತಾ? ಒಳ್ಳೇದಕ್ ತಾನೇ ಜನ ಇಷ್ಟಪಡೋದು. ಅವ್ರು ಒಳ್ಳೆ ಇದಕ್ಕೆ ತಾನೇ ನಾವೆಲ್ಲ ಅವ್ರ ಫ್ಯಾನ್ ಅಂತ ನಾವು ಇದ್ ಮಾಡ್ತಾ ಇರೋದು. ಅದನ್ನ ಯಾಕೆ ಜನ ಅರ್ಥ ಮಾಡ್ಕೊಳಲ್ಲ ಅಂತ ನಮ್ ಪ್ರಶ್ನೆ. ಬೇಜಾರಾಗತ್ತೆ ಮೇಡಮ್, ಹಂಗೆಲ್ಲ ಮಾತಾಡುವಾಗ ತುಂಬಾ ಸಂತ ಆಗುತ್ತೆ. ನಮ್ಮನೇಲಿ 11 ಜನ ಮೆಂಬರ್ಸ್, 11 ಜನನು ಅವರಿಗೆ ದೇವ್ರ ತರ ನೋಡ್ತೀವಿ ನಾವು, ಅಷ್ಟು ಇಷ್ಟ. ಸೂಪರ್ ಅಮ್ಮ, ನಿಮ್ಮ ಅಭಿಮಾನ ನೋಡಿ ನಮಗೂ ಖುಷಿ ಆಯ್ತು. ಇದೇ ರೀತಿ ಮುಂದುವರಿಲಿ. ಅಂಡ್ ಅವ್ರ ಡೆವಿಲ್ ಸಿನಿಮಾಗೆ ಇಡೀ ಫ್ಯಾಮಿಲಿ ಸಮೇತ ಹೋಗ್ಬಿಟ್ಟು ನಮ್ಮ ಚಾನಲ್ಗೆ ಒಂದು ಕಳಿಸಿ ನೀವು ನಿಮ್ಮ ಮಾತುಗಳನ್ನ. ಓಕೆನಾ? ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.